ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಸಾರಿ ಕುಚ್ಚು ಡಿಸೈನ್ ನೋಡೋಣ ಹೆಂಗೆ ಮಾಡೋದು ಅಂತ. ಇದು ಇನ್ನೊಂದು ಹೊಸ ರೀತಿಯ ಡಿಸೈನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸೋಂಥ ಒಂದು ಡಿಸೈನು. ಸುಲಭ ಇದೆ, ಮಾಡೋದು ಕಷ್ಟ ಇಲ್ಲ. ಬೇಸ್ ಎಲ್ಲ ಮೊದಲೇ ಮಾಡಿದ ಹಾಗೆ ಬೇಸು, ಡಬಲ್ ಆರ್ಚ್ ಕುಚ್ಚು ಬೇಸು ನಾನು ಫಸ್ಟ್ ಒಂದು ಮಾಡಿದ್ದೀನಿ. ಬೇರೆ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ, ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಡೀಟೇಲ್ ಆಗಿದೆ, ಅದರಲ್ಲಿ ನೋಡ್ಕೊಳ್ಳಿ. ಈಗ ಇದು ಮಾಡಿದ್ದೀನಿ, ಮುಂದುವರಿಸ್ತೀನಿ. ಇದು ಸ್ಟಾರ್ಟ್ ಅಂತ ಇಟ್ಕೊಳ್ಳಿ. ಬಟ್ಟೆ ಸ್ಟಾರ್ಟ್, ಸೀರೆ ಸ್ಟಾರ್ಟ್ ಅಂತ. ಸ್ಟಾರ್ಟ್ ಆದರೆ ಬಟ್ಟೆಗೆ ಲಾಕ್ ಮಾಡಿ ದಾರ. ಇದಕ್ಕೆ 6 ದಾರ 7 ನಂಬರ್ ಕ್ರೋಶೆ ಹುಕ್ ತೊಗೊಂಡಿದ್ದೀನಿ ಯಾವಾಗಿನ ಹಾಗೆ. ಬಟ್ಟೆಗೆ ದಾರ ಲಾಕ್ ಮಾಡಿಬಿಟ್ಟು 3 ಚೈನ್ ಹಾಕಿಬಿಡಿ. 3 ಚೈನ್ ಹಾಕ್ಕೊಂಡು ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನು, ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನು, ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಅಂದರೆ 3 ಸಾರಿ 3 ಚೈನು ಲಾಕ್ ಆದಮೇಲೆ ಮತ್ತೆ ಮಣಿ. ಈ ಥರ ರೌಂಡ್ ಮಣಿ ತಗೊಳ್ಳಿ, ಅದನ್ನು ಲಾಕ್ ಮಾಡಿ, ಬಟ್ಟೆಗೆ ಲಾಕ್ ಮಾಡಿ. ಮತ್ತು 5 ಸಾರಿ 3 ಚೈನು, 3 ಲಾಕ್ ಬಟ್ಟೆಗೆ, ಮತ್ತು 3 ಚೈನು, ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತು 1 2 3 ಚೈನು ಬಟ್ಟೆಗೆ ಲಾಕು, 3 ಚೈನು ಬಟ್ಟೆಗೆ ಲಾಕು, 1 2 3 4. ಇನ್ನೊಂದು ಸಾರಿ 1 2 3 ಚೈನಾಗಿ ಬಟ್ಟೆಗೆ ಲಾಕು, ಮತ್ತು ಮಣಿ. ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ 3 ಸಾರಿ 3 ಚೈನು ಮಣಿ, ಮತ್ತು ಮಧ್ಯದಲ್ಲೆಲ್ಲ 5 ಸಾರಿ 3 ಚೈನು. ಈ ಥರ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಮತ್ತು ಇಲ್ಲಿ ದಾರ ಕಟ್ ಮಾಡಿ ಪ್ರಾರಂಭದಿಂದ ಇಲ್ಲಿಂದ ಸ್ಟಾರ್ಟಿಂಗಿಂದ ಸೇರಿಸಿದ್ದೀನಿ. ದಾರ ಸೇರಿಸ್ಬಿಟ್ಟು ಇಲ್ಲಿ ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ. ಇದು ಸ್ಟಾರ್ಟ್ ಅಂತ ಅಂದ್ಕೊಳ್ಳಿ. ಸ್ಟಾರ್ಟ್ ಮಾಡಿದ ಮೇಲೆ 3 ಸಾರಿ 3 ಚೈನ್ ಇದೆಯಲ್ವ, ಅಲ್ಲಿ 2 ಸಾರಿ ಹಾಗೆ ಮಾಡ್ಕೊಳ್ಳಿ. ಫಸ್ಟ್ 3 ಚೈನು, ಆಮೇಲೆ 3 ಚೈನು. ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ರೂ ಮಾಡ್ಬೋದು, ಅಥವಾ ಇಲ್ಲಿಂದಲೇ ಮಾಡೋದಾದರೂ ಮಾಡ್ಕೋಬೋದು. ಸ್ವಲ್ಪ ಉದ್ದ ತಗೋಬೇಕಾಗತ್ತೆ. ಡಬಲ್ ಕ್ರೋಶೆ ಆರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಈ ಬೀಡ್ನ ಹಿಂಭಾಗದ ದಾರದಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಉದ್ದ ತಗೋಬೇಕಾಗತ್ತೆ. ಡಬಲ್ ಕ್ರೋಶೆ 13 ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ತಾಯಿದ್ದೀನಿ. ಮೂರು, 4, 5, 6, 7, 8, 9, 10, 11, 12, 13 ಡಬಲ್ ಕ್ರೋಶೆ ಮಾಡಿದ್ದೀನಿ. ಮಾಡಿ ಈ ಲಾಕ್ ನೆಕ್ಸ್ಟ್ 3 ಚೈನ್ ಬೀಡ್ನ ನಂತರ 3 ಚೈನ್ನ ಲಾಕ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡಿದ್ದೀನಿ. ಆಮೇಲೆ ಇಲ್ಲೆಲ್ಲ ಚೈನ್ ಮೇಲೆ ಚೈನ್ ಹಾಕ್ಕೊಂಡೋಗಿ ಇಲ್ಲಿ ಲಾಸ್ಟ್ ಬೀಡ್ ಪಕ್ಕದ 3 ಚೈನ್ ಇದೆಯಲ್ವ, ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡಿಕೊಂಡು ಬೀಡ್ ಹಿಂದ್ಗಡೆ ಆರ್ಚ್ ಮಾಡ್ಕೊಳ್ಳಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಇದು ಈ ಲೈನ್ ಆರ್ಚ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಬೇರೆ ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಬಿಟ್ಟು 2 ಆರ್ಚ್ ಮಾಡಿದ್ದೀನಿ. ಈ ದಾರಕ್ಕೆ ನಾನು ಮೊದಲೇ ಮಣಿಗಳನ್ನು ಪೋಣಿಸಿ ಇಟ್ಟಿದ್ದೀನಿ. ಈಗ ಇದು ಸ್ಟಾರ್ಟ್ ಅಂತ ಅಂದ್ಕೊಳ್ಳಿ. ಆಮೇಲೆ ಫಸ್ಟ್ 3 ಚೈನ್ ಕುಚ್ಚಿಗೆ ಅಲ್ಲಿ 3 ಚೈನ್ ಮಾಡ್ಕೊಳ್ಳಿ.
3 ಚೈನ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಿ. ಆಮೇಲೆ 3 ಚೈನ್ ಇದೆಯಲ್ವ ಇಲ್ಲಿ ಆರ್ಚ್ ಪಕ್ಕ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆರ್ಚ್ನ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಈ ಮಣಿನ ಇಲ್ಲಿಂದ ತಗೊಂಬಂದು ಇದನ್ನು ಹಿಂಗೆ ಇಟ್ಕೊಂಡು ಲಾಕ್ ಮಾಡಿ ಇಲ್ಲಿ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಆವಾಗ ಇದು ಲೂಸ್ ಆಗಿರುತ್ತೆ ಈ ಥರ. ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆಗೆ ನಾವು ಸಿಂಗಲ್ ಕ್ರೋಶೆ ಹಾಕಿ ಮಾಡಿರೋದು, ಎರಡನೇದು ಬಿಡಿ, ಮೂರನೇದಕ್ಕೆ ಲಾಕ್ ಮಾಡಿ. ಆಮೇಲೆ ಮಣಿ ತಗೊಂಬನ್ನಿ ನೋಡಿ, ಹಿಂಗೆ ಹಿಡ್ಕೊಂಡು ಇದನ್ನು ಲಾಕ್ ಮಾಡಿ. ಈ ಗ್ಯಾಪ್ ಬರುತ್ತೆ, ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಲಾಕ್ ಏನು ಹೇಳ್ತೀರೋ ಅದು ಮಾಡ್ಕೊಳ್ಳಿ. ನೆಕ್ಸ್ಟ್ ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳಿ. ಅದನ್ನು ಮತ್ತೆ ದಾರ ತಗೊಂಬನ್ನಿ, ಹಿಂಗೆ ಇಟ್ಕೊಂಡು ಲಾಕ್ ಮಾಡಿ. ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಇದು ಬಿಟ್ಟು ಇದಕ್ಕೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಮಣಿ ತನ್ನಿ ನೋಡಿ, ಹಿಂಗೆ ಇಟ್ಕೊಂಡು ತಗೊಂಡು ಈ ಗ್ಯಾಪಲ್ಲಿ ಒಂದು ಲಾಕ್. ಆಮೇಲೆ ಇದು ಬಿಟ್ಟು ಇದು ನೆಕ್ಸ್ಟು ಮಣಿ ತಗೊಳ್ಳಿ, ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಒಂದು ಬಿಟ್ಟು ಒಂದಕ್ಕೆ ಹಾಕ್ಕೋಬೇಕು. ಮತ್ತೆ ಮಣಿ ತಗೊಂಡು ಈ ಗ್ಯಾಪಲ್ಲಿ ಹಿಂಗೆ ತಗೊಂಡು ಲಾಕ್ ಮಾಡಿ. ಆಮೇಲೆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, ಆಮೇಲೆ ಲಾಸ್ಟಲ್ಲಿರುತ್ತೆ ಅಲ್ಲಿ ಲಾಕ್ ಮಾಡಿ. ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡಬೇಕು. ಆಮೇಲೆ ಇಲ್ಲಿ 3 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ, ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನು ಮತ್ತು ಇಲ್ಲಿನೂ ಅದೇ ರೀತಿ ಮಾಡಿಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್. ಈ ಥರ ಮಣಿಗಳನ್ನು ಹಾಕಿ ಆರ್ಚ್ಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಮತ್ತೆ ದಾರ ಅಲ್ಲಿ ಕಟ್ ಮಾಡಿ ಇಲ್ಲಿ ಸೇರಿಸಿ 2 ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಈಗ ಇದು ಲಾಕ್ ಮಾಡಿದ್ದು ಅಂತ ಇಟ್ಕೊಳ್ಳಿ, ಬಟ್ಟೆ ಸ್ಟಾರ್ಟು ಅಂತ, ಸೀರೆ ಸ್ಟಾರ್ಟಿಂಗ್ ಅಂತ ಇಲ್ಲಿ ಲಾಕ್ ಮಾಡಿದರೆ ಮತ್ತೆ ಫಸ್ಟ್ 3 ಚೈನು ಕುಚ್ಚಿಗಿರುತ್ತೆ ನೋಡಿ, ಅಲ್ಲಿ 3 ಚೈನ್ ಹಾಗೆ ಮಾಡ್ಕೊಳ್ಳಿ ಕುಚ್ಚಿಗೆ. ಅದನ್ನು ಲಾಕ್ ಮಾಡಿ, ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡಿದ ಮೇಲೆ ಈ ಮಣಿ ಹಿಂಭಾಗದ ದಾರ ಬಂದಿರುತ್ತಲ್ವ, ಅಂದರೆ ಮಣಿ ಮೇಲೆ ನಾವು ಅಲ್ಲಿ ಲಾಕ್ ಮಾಡಿದ್ದೀವಿ ನೋಡಿ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡಿ ಅದೇ ಗ್ಯಾಪಲ್ಲಿ ಈ ಮಣಿ ಮೇಲಿನ ದಾರದ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಪುನಃ ಲಾಕು, ಮತ್ತೆ 3 ಚೈನು, ಮತ್ತು ಅದೇ ಜಾಗದಲ್ಲಿ ಅದೇ ಗ್ಯಾಪಲ್ಲಿ ಲಾಕು, ಮತ್ತು 3 ಚೈನು, ಮತ್ತು ಅದೇ ಗ್ಯಾಪಲ್ಲಿ ಲಾಕು. ಈ ಥರ 3 ಸಾರಿ 3 ಚೈನು ಲಾಕು 3 ಚೈನು ಲಾಕು ಮಾಡ್ಕೊಳ್ಳಿ. ಇನ್ನು ಇಲ್ಲಿ 3 ಚೈನ್ ಮಾಡಬೇಡಿ, ಇನ್ನು ನೆಕ್ಸ್ಟ್ ಮಣಿ ಹಿಂದ್ಗಡೆ ಈ ದಾರದಲ್ಲಿ ಲಾಕ್ ಮಾಡಿಬಿಟ್ಟು 3 ಚೈನು, ಅದನ್ನು ಇಲ್ಲಿ ಲಾಕು ಅದೇ ಗ್ಯಾಪಲ್ಲಿ, ಮತ್ತೆ 3 ಚೈನು, ಮತ್ತೆ ಲಾಕು, ಮತ್ತೆ 3 ಚೈನು, ಮತ್ತೆ ಲಾಕು. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ಇಲ್ಲಿ ಇನ್ನೂ ಚೈನ್ ಮಾಡೋದು ಬೇಡ. 3 ಸಾರಿ 3 ಚೈನ್ ಆಗಿ ಲಾಕ್ ಆದಮೇಲೆ
ಇನ್ನು ಇಲ್ಲಿ ಚೈನ್ ಮಾಡಬೇಡಿ. ಇನ್ನು ನೆಕ್ಸ್ಟ್ ಮಣಿ ಹಿಂಭಾಗದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಮತ್ತೆ 3 ಚೈನ್ ಮಾಡಿ, ಮತ್ತೆ 3 ಚೈನ್ ಮಾಡಿ, ಲಾಕು, ಮತ್ತೆ 3 ಚೈನು, ಲಾಕು. ಇನ್ನು ಇಲ್ಲಿ ಚೈನ್ ಬೇಡ, ನೆಕ್ಸ್ಟ್ ಮಣಿ ಹಿಂದ್ಗಡೆ ಲಾಕ್ ಮಾಡಿ, ಸಿಂಗಲ್ ಕ್ರೋಶೆ ಮಾಡಿ, 3 ಚೈನ್ ಹಾಕಿ ಅದೇ ಜಾಗದಲ್ಲಿ ಲಾಕ್, ಮತ್ತೆ 3 ಚೈನು, ಅದೇ ಜಾಗದಲ್ಲಿ ಲಾಕ್, ಮತ್ತೆ 3 ಚೈನು, ಲಾಕ್. ಈ ಥರ 3 ಸಾರಿ ಮಾಡ್ಕೊಳ್ಳಿ. ಒಂದೊಂದು ಮಣಿಯ ಹಿಂಭಾಗ 3 ಸಾರಿ. ನೆಕ್ಸ್ಟು ಈ ಮಣಿ ಹಿಂದೆ 1 2 3 4, 1 2 3 4. ನೆಕ್ಸ್ಟ್ 1 2 3 ಲಾಕ್. ಆಮೇಲೆ ಇದು 1 2 3 ಲಾಕ್, 1 2 3 4 ಲಾಕ್. ಲಾಕ್ ಆದಮೇಲೆ ಮತ್ತೆ 3 ಚೈನು, ಮತ್ತೆ ಲಾಕ್. ಒಂದೊಂದು ಮಣಿ ಹಿಂಭಾಗನೂ 3 ಸಾರಿ ಈ ಥರ ಮಾಡ್ಕೊಳ್ಳಿ. ಆಮೇಲೆ ಈ 3 ಚೈನ್ ಎಂಡಲ್ಲಿ ಲಾಕ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದೇ ಇಲ್ಲಿನ ಅದೇ ರೀತಿ ಈ ಥರ ಅರ್ಚ್ ಬರುತ್ತೆ, ಫ್ಲವರ್ ಥರ ಬರುತ್ತೆ. ಇದು ನೋಡಿ, ಈ ಥರ ಬರುತ್ತೆ ಆರ್ಚು, ಫ್ಲವರ್ ಥರ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕಲರ್ ಕಾಂಬಿನೇಷನ್ ಇನ್ನೂ ಚೆನ್ನಾಗಿ ಬೇರೆ ಬೇರೆ ಕಲರಲ್ಲೆಲ್ಲ ಹಾಕಿದರೆ ಸೀರೆ ಬಣ್ಣದ್ದು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಡಿಸೈನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.